ಸೆಲೆಬ್ರಿಟಿಗಳ ದೇವತೆ ಬಂಡೆ ಮಹಾಕಾಳಿ ಭೂಮಿಗೆ ಬಂದಿದ್ದು ಹೇಗೆ ಗೊತ್ತಾ? ಇದು 5 ಶತಮಾನಗಳಿಗೂ ಮುಂಚಿನ ಕತೆ. ಅವತ್ತಿಗೆ ಆ ಊರ ಹೆಸರು ಸುಂಕನಹಳ್ಳಿ ಅಂತ. ಹೀಗೆ ಒಂದಿನ ನಂಜಮ್ಮ ಅನ್ನೋ ಹೆಂಗಸು ಕೆರೆ ಏರಿ ಮೇಲೆ ಎಂದಿನಂತೆ ಕುರಿ ಮೇಯಿಸ್ತಾ ಇರೋವಾಗ ಆಕೆಗೆ ಒಂದು ಅಶರೀರವಾಣಿ ಕೇಳುತ್ತೆ. ಗಾಬರಿಗೊಂಡ ನಂಜಮ್ಮ ಯಾರದು ಅಂತ ಕೇಳಿದಾಗ ಅಲ್ಲಿದ್ದ ಬಂಡೆಯಿಂದ ಒಂದು ಧ್ವನಿ ಬರುತ್ತೆ. ನಾನು ಮಹಾಕಾಳಿ, ನನಗೆ ಇಲ್ಲಿ ದಿನಾಲೂ ಪೂಜಾ ಕಾರ್ಯಗಳು ಆಗಬೇಕು ಅಂತ ಆ ಅಶರೀರವಾಣಿ ಆಜ್ಞೆ ಮಾಡುತ್ತೆ. ಆ ಧ್ವನಿಯನ್ನು ಕೇಳಿದ ನಂಜಮ್ಮ ಯಾರೋ ಬಂಡೆ ಹಿಂದೆ ನಿಂತು ನಂಗೆ ತಮಾಷೆ ಮಾಡ್ತಾ ಇರ್ಬೋದು ಅಂತ ಸುಮ್ಮನಾಗ್ಬಿಡ್ತಾಳೆ. ಆದರೆ ಸುಮಾರು 1 ವಾರದ ಮೇಲೆ ನಂಜಮ್ಮಳಿಗೆ ಮತ್ತೆ ಆ ಬಂಡೆಯಿಂದ ಧ್ವನಿ ಕೇಳೋದಕ್ಕೆ ಶುರುವಾಗುತ್ತೆ. ಈಗ ನಂಜಮ್ಮ ಸುಮ್ಮನಿರಲ್ಲ, ಊರವರ ಹತ್ರ ಹೋಗಿ ನಡೆದಿದ್ದನ್ನು ಹೇಳ್ತಾಳೆ. ಇದನ್ನು ಕೇಳಿದ ಗ್ರಾಮಸ್ಥರು ಆ ಜಾಗಕ್ಕೆ ಬಂದು ಯಾರು ಅಂತ ಹುಡ್ಕೋಕೆ ಶುರು ಮಾಡಿದಾಗ ಅಲ್ಲಿ ಅವರಿಗೆ 3 ಅಡಿ ಎತ್ತರದ ಒಂದು ಬಂಡೆ ಕಾಣಿಸುತ್ತೆ. ಆಶ್ಚರ್ಯ ಅಂದರೆ ಅವರಿಗೆ ಆ ಬಂಡೆಯಲ್ಲಿ ಸಾಕ್ಷಾತ್ ಮಹಾಕಾಳಿ ರೂಪವೇ ಕಾಣಿಸುತ್ತೆ. ಅವತ್ತಿಂದ ಇವತ್ತಿನವರೆಗೂ ಅಂದರೆ ಕಳೆದ 5 ಶತಮಾನಗಳಿಂದ ಆ ಮಹಾಕಾಳಿಗೆ ಪೂಜಾ ಕೈಂಕರ್ಯಗಳು ನಡೀತಾ ಬರ್ತಾ ಇದೆ. ಬಂಡೆಯಿಂದ ಉದ್ಭವವಾದ ಆ ಮಹಾಕಾಳಿಗೆ ಬಂಡೆ ಮಹಾಕಾಳಮ್ಮ ಹೆಸರು ಬಂತು. ಅಂದಿನ ಆ ಸುಂಕನಹಳ್ಳಿ ಗ್ರಾಮ ಈಗಿನ ಕೆಂಪಾಂಬುದಿ ಕೆರೆ ಅಂತ ಕರೆಸ್ಕೊಳ್ತಾ ಇದೆ. ಕಳೆದ 10 ವರ್ಷಗಳಿಂದ ಸೆಲೆಬ್ರಿಟಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದ ಸೆಲೆಬ್ರಿಟಿಗಳು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳಂತೂ ತುಂಬಾ ಇದೆ. ಭಕ್ತಿಯಿಂದ ಬಂದವರಿಗೆ ವರ ನೀಡಿ ಭಕ್ತರನ್ನ ಸಲಹೋ ಬಂಡೆ ಮಹಾಕಾಳಮ್ಮನ ದರ್ಶನ ನೀವು ಮಾಡಿದ್ದೀರಾ? ಹಾಗಿದ್ದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.